ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ BRK ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KCET 2022ರ ತಾತ್ಕಾಲಿಕ ಫಲಿತಾಂಶದ ಪ್ರಕಟಣೆಯನ್ನು ನೋಡೋಣ. ನೀವು ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಕಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ. ಸೊ ಇದು ಬಂದ್ಬಿಟ್ಟು ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ 2025 ನವೆಂಬರ್ 2ರಂದು ನಡೆಸಿದ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಫಲಿತಾಂಶಗಳನ್ನು UGC ಮಾರ್ಗಸೂಚಿ ಮತ್ತು ರಾಜ್ಯದ ಮೀಸಲಾತಿ ನೇರ ಅನುಸಾರ ಪ್ರಕಟಿಸಿದೆ, ಓಕೆನಾ. ಈಗ ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಪರವಾನಗಿ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆಯಿಂದ ತಿಳಿಸಲು KCET 2025ರ ಪರೀಕ್ಷೆ ನಡೆಸಿದೆ. 2025 ನವೆಂಬರ್ 2ರಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ 3ನೇ ಬಾರಿ KCET ಪರೀಕ್ಷೆಯನ್ನು ನಡೆಸಲಾಗಿದೆ. ಸೊ ಇಲ್ಲಿ ಎಷ್ಟು ಜನ ಬರೆದಿದ್ದಾರೆ ಅಂತ ನೋಡೋಣ. ರಾಜ್ಯದ 11 ಜಿಲ್ಲಾ ಕೇಂದ್ರಗಳಲ್ಲಿ 33 ವಿಷಯಗಳಿಗೆ 1,34,826 ಅಭ್ಯರ್ಥಿಗಳಿಗೆ ಆಫ್ಲೈನ್ ಮಾದರಿಯಲ್ಲಿ ಏಕ ಹಂತದಲ್ಲಿ ನಡೆಸಲಾಗಿದ್ದು, ಇದರಲ್ಲಿ 1,21,052 ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಬರೆದಿದ್ದರು. ಓಕೆ, 1 ಮತ್ತು 2 ಪರೀಕ್ಷೆಯನ್ನು ಬರೆದಿದ್ರು. ಸೊ ತಾತ್ಕಾಲಿಕ ಕೀ ಉತ್ತರವನ್ನು KEA ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಯಿತು. ಬಂದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ 15/11/2025ರಂದು ತಾತ್ಕಾಲಿಕ ಅಂಕಗಳ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿತ್ತು. UGC ಸೂತ್ರ ಮತ್ತು ರಾಜ್ಯ ಮೀಸಲಾತಿ ನೀತಿಯ ಪ್ರಕಾರ ಅಭ್ಯರ್ಥಿಗಳ ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿ ತಯಾರಿಸಲಾಗಿದೆ. KCET 2025 ಫಲಿತಾಂಶಗಳ ಗಣನೆಯ ಹಂತಗಳು: 2 ಪೇಪರ್ಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಹಾಜರಾದ ಅಭ್ಯರ್ಥಿಗಳ ಒಟ್ಟು ಅಭ್ಯರ್ಥಿಗಳ 6ರಷ್ಟು ಅಭ್ಯರ್ಥಿಗಳನ್ನು ಸಹಾಯಕ ಅರ್ಹತೆಗಾಗಿ ಆಯ್ಕೆ ಮಾಡಲಾಗಿದೆ. 6%ನಷ್ಟು ಅರ್ಹತೆ ಅಭ್ಯರ್ಥಿಗಳನ್ನು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಎಂದು ನಾವು ಪರಿಗಣಿಸುತ್ತೇವೆ ಅಂತ ಹೇಳಿದ್ದಾರೆ. ಸೊ ಹಂತ ಸಿ ನೋಡೋಣ. ಹಂತ 1ರಲ್ಲಿ ಲಭ್ಯವಾದ ಒಟ್ಟು ಪಾಠಗಳ ವರ್ಗವಾರು ಮತ್ತು ವಿಷಯಗಳ ವಿಂಗಡಿಸಿ 2 ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿ ತಯಾರಿಸಲಾಗುತ್ತದೆ. ಹಂತ 3, ಅರ್ಹತೆ ಪಡೆಯದ ಅಭ್ಯರ್ಥಿಗಳು 2 ಪೇಪರ್ಗಳಿಗೆ ಹಾಜರಿರಬೇಕು. ಅಂದರೆ 2 ಪೇಪರ್ಗಳಿಗೂ ಕೂಡ ಹಾಜರಿರಬೇಕು. ಸಾಮಾನ್ಯ ವರ್ಗ ಒಟ್ಟು ಅಭ್ಯರ್ಥಿಗಳ ಅಂಕಗಳಲ್ಲಿ ಕನಿಷ್ಠ 40% ಇರಬೇಕು. ಮೀಸಲಾತಿ ವರ್ಗಗಳು SC ST ಕ್ಯಾಟಗರಿ 1, 2A, 2B, 3A, 3B, PWD ತೃತೀಯ ಲಿಂಗ ಒಟ್ಟು ಅಂಕಗಳನ್ನು ಕನಿಷ್ಠ 35ರಷ್ಟು ಪಡ್ಕೊಂಡಿರ್ಬೇಕು. ಹಂತ 2ರಲ್ಲಿ ಏನಂತ ಇರಬೇಕಂದ್ರೆ, ವರ್ಗವಾರು ವಿಷಯಗಳನ್ನು ವಿಂಗಡಿಸಿ 2 ಪೇಪರ್ಗಳ ಒಟ್ಟು ಅಂಕಗಳ ಆಧಾರ ಅಂದ್ರೆ ಮೆರಿಟ್ ಆಧಾರದ ಮೇಲೆ ತಯಾರಿಸುತ್ತಾರೆ. ಅದಾದ್ಮೇಲೆ ಹಂತ 3ರಲ್ಲಿ ಕನಿಷ್ಠ 40% ಇರಬೇಕಾಗುತ್ತೆ 2 ಪೇಪರ್ಗಳಲ್ಲಿ. ಸ್ಲಾಟ್ ವಿಂಗಡಣೆ ಮತ್ತು ಕುರಿತು ವಿಶೇಷ ಪ್ರಯೋಜನಗಳು: ಸ್ಲಾಟ್ ವಿಂಗಡಿಸುವಾಗ ಬರೆದ ಅಂಕದ ಭಿನ್ನರಾಶಿಯ ಫಲಿತಾಂಶದ 1ಕ್ಕಿಂತ ಕಡಿಮೆ ಅಂದರೆ 0ಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಒಂದು ಸ್ಲಾಟ್ ಎಂದು ಪರಿಗಣಿಸುತ್ತೇವೆ, ಓಕೆನಾ. 1ಕ್ಕಿಂತ ಕಡಿಮೆ ಅಂದರೆ 0ಕ್ಕಿಂತ ಹೆಚ್ಚು, ಅದನ್ನು ಒಂದು ಸ್ಲಾಟ್ ಅಂತಾರೆ. 1ಕ್ಕಿಂತ ಹೆಚ್ಚು ಭಿನ್ನರಾಶಿ ಇದ್ದರೆ ಸಮೀಪದ ಪೂರ್ಣಾಂಕಗಳನ್ನು ಪರಿಗಣಿಸಲಾಗುತ್ತದೆ. UGC ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯದ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರೂ ಆಯ್ಕೆಯಾಗುತ್ತಾರೆ. ಹೀಗಾಗಿ 1,21,052 ಅಭ್ಯರ್ಥಿಗಳ 6% ನಿಯಮದ ಪ್ರಕಾರ ಲಭ್ಯವಾಗಬೇಕಾದ ಸ್ಲಾಟ್ಗಳು 7,263 ಆಗಿದ್ದು, ಅದರ ಕಟ್ ಆಫ್ ನಿಯಮಗಳು ಶೇಕಡಾ 8,398 ಅಭ್ಯರ್ಥಿಗಳು 8,383 ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ. ಸೊ ಈಗ ಅರ್ಹರಾಗಿರುವುದು 8,383 ಜನರು ಅರ್ಹರಾಗಿದ್ದಾರೆ. KEA ವೆಬ್ಸೈಟ್ನಲ್ಲಿ ಕೆಳಗಿನ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶ ಪ್ರಕಟ: ವಿಷಯವಾರು ಒಟ್ಟು ವರ್ಗವಾರು ನೋಂದಾಯಿತ ಪರೀಕ್ಷೆ ಬರೆದವರು ಅರ್ಹ ಅನರ್ಹ ಅಭ್ಯರ್ಥಿಗಳ ಸಂಖ್ಯೆ 40% GM ಮತ್ತು 35 ರಿಸರ್ವ್ಡ್ ಅಂಕಗಳ ಅಭ್ಯರ್ಥಿಗಳ ವಿವರ ವಿಷಯವಾರು ಮತ್ತು ವರ್ಗವಾರು ಲಭ್ಯವಿರುವ ಸ್ಲಾಟ್ಗಳಾಗಿದೆ. ಸೊ ನೆಕ್ಸ್ಟ್ ಆಯ್ಕೆಗೊಂಡವರ ಸಂಖ್ಯೆ ಮತ್ತು ವಿಷಯ ವರ್ಗವಾರು ಕಟ್ ಆಫ್ ಅಂಕಗಳು ಅರ್ಹರಾದ ಅಭ್ಯರ್ಥಿಗಳ ಅಪ್ಲಿಕೇಶನ್ ಸಂಖ್ಯೆಗಳನ್ನು ಪರಿಗಣಿಸಿ ಮಾಡ್ತಾರೆ, ಓಕೆನಾ. ಸೊ ಈ ಒಂದು ವಿಷಯ ನಿಮಗೆ ಇಷ್ಟವಾದರೆ ಸ್ನೇಹಿತರೆ, ನಿಮ್ಮ ರಿಸಲ್ಟ್ ನೋಡಿಲ್ಲ ಅಂದರೆ KEA ವೆಬ್ಸೈಟ್ ನೋಡ್ಕೊಳ್ಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.